ಹೇ ನಮ್ಮ ಈ ಟ್ರ್ಯಾಕ್ಟರ್ ಏನಿದೆ ಇದು ಮಾತಾಡುತ್ತೆ. ನಮ್ಮ ಈ ಟ್ರ್ಯಾಕ್ಟರ್ ಇದೆ ಏನಿದೆ ಅದರ ಹೆಸರು ಮಿಸ್ಟರ್ ಟಫ್. ಸೊ ನೀವು ಪ್ರತಿ ಸತಿ ಯಾರಾದರೂ ಪ್ರಶ್ನೆ ಕೇಳಬೇಕಾದ್ರೆ ಮಿಸ್ಟರ್ ಟಫ್ ಅಂತ. ट्रैक्टर की एक और खासियत पता है? किसी को पता है? AI तो बोल दिया, AI तो बहुत ही अलग ही टर्मिनोलॉजी है, लेकिन ये एक्चुअल में क्या करता है, ये हमारा जो ट्रैक्टर है, ನಮ್ಮ ಈ ಟ್ರ್ಯಾಕ್ಟರ್ ಏನಿದೆ ಇದು ಮಾತಾಡುತ್ತೆ. ಕೇಳಿಸ್ಕೊಳ್ಳೋಣವಾ सर? चलिए आप एक पहला सवाल पूछ दीजिए. हम आपको ये ऑप्शन दे रहे हैं कि हमारी जनता को माइक पास करने से पहले यू गेट अ चांस टू टॉक टू आवर ट्रैक्टर. आपका नाम क्या है? जी मेरा नाम मिस्टर टफ है. मैं महिंद्रा 585 DI ट्रैक्टर हूँ. आपके लिए क्या सेवा कर सकता हूँ? ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಟ್ರ್ಯಾಕ್ಟರ್ ಮಾತ್ರ. ಯು ಹರ್ಡ್ ಆರ್ ಟ್ರ್ಯಾಕ್ಟರ್, ಇಟ್ ಕ್ಯಾನ್ ಟಾಕ್. ಇನ್ನೊಂದು ಪ್ರಶ್ನೆ ಕೇಳಲ್ವಾ? यस सर, आप एक और प्रश्न. हाँ जी, एक और क्वेश्चन. Mr. Tuff, what applications can you do in Karnataka? In Karnataka, I can help you with many things. My high max torque is great for heavy work like plowing and haulage. I work well with rotavators, seed drills, and even threshers. Being powerful and fuel efficient, I am also perfect for crops like rice, sugarcane, and pulses in your state. Is there any specific task you have in mind? Mr. Tuff, मजा नहीं आया, कन्नड़ में बोलेंगे. ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತು ಭಾರವಾದ ಕೆಲಸಗಳಿಗೆ ತುಂಬ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾ ಒಳ್ಳೆಯವನು. ನಿಮಗೆ ಯಾವುದಾದ್ರೂ ನಿರ್ದಿಷ್ಟ ಕೆಲಸ ಇದೆ ಮನಸ್ಸಿನಲ್ಲಿ? ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಿ. ನೀವು ಕೇಳಿಸ್ಕೊಂಡ್ರಿ, ಇದು ಹಿಂದಿಯಲ್ಲಿನೂ ಉತ್ತರ ಕೊಡ್ತು, ಇಂಗ್ಲೀಷಲ್ಲಿನೂ ಕೊಡ್ತು. ಸಾಲದು ಅಂತ ನಾವು ಇವತ್ತು ಹುಬ್ಳಿಯಲ್ಲಿದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದೆ. ಸೊ ಸರ್, ಕಿಸಿಗೂ ಚಾನ್ಸ್ ದೇ ಕ್ಯಾ? ಯಾರಾದರೂ ಇದ್ದೀರಾ? ನೀವು ಯಾರ್ಯಾರು ಪ್ರಶ್ನೆ ಕೇಳೋಕ್ಕೆ ಅಂತ ಇಷ್ಟಪಟ್ಟರೆ ದಯವಿಟ್ಟು ಕೈ ಎತ್ತಬೇಕು. ಸರ್, ಒಂದು ನಿಮಿಷ, ಒಂದು ಎರಡೆರಡು ಹೆಜ್ಜೆ ಹಿಂದೆ ಹೋಗ್ಬಿಡಿ ಸರ್. ಅದು 2 ಹೆಜ್ಜೆ ಅಂದರೆ ಅಲ್ಲೇ ನಿಂತ್ಕೊಂಡು ಹಿಂಗೆ ಮಾಡಬೇಡಿ ದಯವಿಟ್ಟು. ಸರ್, ಮೊದಲನೇ ಪ್ರಶ್ನೆ ಬಂದ್ಬಿಡಿ, ನೀವು ಕೇಳಿ. ಬಟ್ ನಮ್ಮ ಎಲ್ರಿಗೂ ಒಂದು ಮಾಹಿತಿ, ನಿಮ್ಮೆಲ್ರಿಗೋಸ್ಕರ ಒಂದು ಮಾಹಿತಿ. ನಮ್ಮ ಎಲ್ರಿಗೂ ಹೆಂಗೆ ನಮ್ಮ ಹೆಸರು ಇಟ್ಟು ಕರಿಬೇಕು ಅಂತ ಆಸೆ ಇರುತ್ತೆ, ಆವಾಗಲೇ ನಮ್ದು ಇಂಡಿವಿಜುವಾಲಿಟಿ ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ನಮ್ಮ ಈ ಟ್ರ್ಯಾಕ್ಟರ್ ಇದೆ ಏನಿದೆ ಅದರ ಹೆಸರು ಮಿಸ್ಟರ್ ಟಫ್. ಸೊ ನೀವು ಪ್ರತಿ ಸತಿ ಯಾರಾದರೂ ಪ್ರಶ್ನೆ ಕೇಳಬೇಕಾದ್ರೆ ಮಿಸ್ಟರ್ ಟಫ್ ಅಂತ ಕೇಳ್ಬಿಟ್ಟು ಆಮೇಲೆ ನಿಮ್ಮ ಪ್ರಶ್ನೆನ ಕೇಳ್ಬೋದು. ಸೊ ಸ್ಟಾರ್ಟ್ ಮಾಡಿ ಸರ್. ಹೇ ಮಿಸ್ಟರ್ ಟಫ್, ನಮ್ಮ ಹೊಲ ತುಂಬ ಗಟ್ಟಿ ಇರ್ತೈತಿ. ಅಲ್ಲಿ ನಿನ್ನ ಕೆಲಸ ಯಾವ ಥರ ಆಗ್ತೈತಿ? ಲೈಕ್ ರೂಟರ್ದಿಂದ ಯಾವ ಥರ ನೀನು ಕೆಲಸ ಮಾಡ್ತೀಯ ಗಟ್ಟಿ ಹೊಲದಾಗ? ಒಂದಿಷ್ಟು ನನಗೆ ಮಾಹಿತಿ ಕೊಡಪ್ಪ. ದೊರೆಗಳೇ, ನಿಮ್ಮ ಗಟ್ಟಿ ಹೊಲದಲ್ಲಿ ನಾನು ಬಹಳ ಚೆನ್ನಾಗಿ ಕೆಲಸ ಮಾಡಬಲ್ಲೆ. ನನ್ನಲ್ಲಿ 250 ನ್ಯೂಟನ್ ಮೀಟರ್ ಟಾರ್ಕ್ ಇರೋದ್ರಿಂದ ಎಷ್ಟೇ ಕಠಿಣವಾದ ಭೂಮಿಯಾಗಿದ್ರೂ ರೋಟಾವೇಟರ್ ಜೊತೆಗೆ ಸುಲಭವಾಗಿ ಕೆಲಸ ಮಾಡ್ತೀನಿ. ನನ್ನ ಗಟ್ಟಿಯಾದ ಆಕ್ಸಲ್ಗಳು ಮತ್ತು ಸ್ಟೆಬಿಲೈಸರ್ ಬಾರ್ಗಳು ರೋಟಾವೇಟರ್ ಅನ್ನು ಸ್ಥಿರವಾಗಿ ಇಡ್ತವೆ. ಅದರಿಂದ ಮಣ್ಣು ಚೆನ್ನಾಗಿ ಹುಡಿಯಾಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ಇದ್ರ ಬಗ್ಗೆ? ಸೊ ಇವ್ರಿಗೋಸ್ಕರ ಚಪ್ಪಾಳೆ ಬರಲಿ. ಬಟ್ ಆಡಿಯನ್ಸ್, ಒಂದು ಅಬ್ಸರ್ವ್ ಮಾಡಿದ್ರ, ಹುಬ್ಳಿಯಲ್ಲಿದ್ದೀವಿ, ಹುಬ್ಳಿ ಕನ್ನಡದಲ್ಲಿ ಅವ್ರು ಪ್ರಶ್ನೆ ಕೇಳಿದ್ರು, ಅದೇ ರೀತಿ ಅದೂ ಉತ್ತರ ಕೊಡ್ತು. ಸೊ ನಮ್ಮ ಮಿಸ್ಟರ್ ಟಫ್ಗೋಸ್ಕರ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ. ಸೊ ಸರ್, ಫುಲ್ಲು ರೆಡಿಯಾಗಿ ಬಂದಿದ್ದೀರಾ. ಫುಲ್ಲು ನಮ್ಮ ಫಾರ್ಮರ್ ಥರನೇ ಇವರು ಕಾಣಿಸ್ತಾ ಇದ್ದಾರೆ. ಸೊ ಸರ್, ನಿಮಗೂ ಒಂದು ಅವಕಾಶ ಕೊಡೋಣ. ನಮ್ಮ ಮಿಸ್ಟರ್ ಟಫ್ಗೆ ಒಂದು ಪ್ರಶ್ನೆ ಕೇಳಿ. ಮಹೀಂದ್ರಾ ಟಫ್, ನಿನ್ನ ಪ್ರೈಸ್ ಎಷ್ಟು? ದೊರೆಗಳೇ, ನನ್ನ ಬೆಲೆಯ ಬಗ್ಗೆ ಮಾಹಿತಿ ನನ್ನ ಬಳಿ ಇಲ್ಲ, ಆದರೆ ನಾನು ಖಂಡಿತವಾಗಿ ನಿಮಗೆ ಹಣ ಉಳಿಸಲು ಸಹಾಯ ಮಾಡಬಲ್ಲೆ. ಮೊದಲನೇದಾಗಿ, ನನ್ನ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಅದರಿಂದ ನಿಮ್ಮ ದಿನನಿತ್ಯದ ಖರ್ಚು ಕಡಿಮೆ ಆಗುತ್ತೆ. ಎರಡನೇದಾಗಿ, ನನ್ನ 10% ಉತ್ತಮ ಇಂಜಿನ್ ಶಕ್ತಿಯಿಂದ ನೀವು ವರ್ಷಕ್ಕೆ ಸುಮಾರು 1 ಲಕ್ಷದವರೆಗೆ ಉಳಿಸಬಹುದು. ಮೂರನೇದಾಗಿ, ನನ್ನ ಹೆಚ್ಚಿನ ಸರ್ವಿಸ್ ಅಂತರಗಳಿಂದ ಕೊಡ್ತೀನಿ ನಾನೀಗ. ಓಕೆ, ರೆಡಿನಾ? ಓಕೆ. ಸೊ ಅನ್ವೇಲ್ ಮಾಡೋ ಟೈಮಲ್ಲಿ, ಕೌಂಟ್ ಡೌನ್ ಟೈಮಲ್ಲಿ ನೀವು ಕೂಡ ನನಗೆ ಜೊತೆಗೆ ಸ್ವಲ್ಪ ಸಾಥ್ ಕೊಡಬೇಕು. ನಾನು 10 ಹೇಳಿದಾಗ ನೀವು 9 ಹೇಳಬೇಕು. ಇದೇ ರೀತಿ ನಮ್ಮ ಕೌಂಟ್ ಡೌನ್ ಮಾಡೋಣ. ಓಕೆನಾ? ರೆಡಿ? ಓಕೆ. 10, 8, 6, 4, 2, and 1.
ಥ್ಯಾಂಕ್ ಯು ದಯವಿಟ್ಟು